ಅದು ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತಲ್ಲ, ಆಗಿನ ಪರಿಸ್ಥಿತಿ ನಾವು ಹೇಳಿದ್ದಾರೆ. ಈಗ ಸುಧಾರಣೆ ಆಗಿದೆ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಇನ್ನು ನಮ್ಮ 3 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ 100ಕ್ಕೆ 100 ಭಾಗ ಪ್ರಯತ್ನ. ಬಿ ಜೆ ಪಿ ಇದ್ದಾಗ 100ಕ್ಕೆ 100 ಭಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು ದೇಶದಲ್ಲಿ ಅಂತ ರಾಯರೆಡ್ಡಿಯವರು ಹೇಳಿದರು. ನಮ್ಮ ಅವಧಿದಲ್ಲ, ಅಲ್ಲ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಹಿಂದೆ 2 ವರ್ಷದ ಮುಂಚೆ, ಅಲ್ಲ ಅದನ್ನು ಹೇಳಿತ್ತು. ಈಗ ಹಿಂದೆ ಇತ್ತು, ಈ ರೀತಿ ಇತ್ತು, ದೇಶದಲ್ಲೇ ಭ್ರಷ್ಟ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಅಂತ ಹೇಳಿರೋದು. ಅದೆಲ್ಲೋ ಇದು ಇದರ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಹೇಳಿದವರು ರಾಜ್ಯದ ಹೇಳಿದ್ದಾರೆ ಸರ್, ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 1 ಭ್ರಷ್ಟ ರಾಜ್ಯ ಅಂತ ಹೇಳಿದ್ದಾರೆ ಸರ್. ಬಿ ಜೆ ಪಿ ಅಂದರೆ ಏನು, ಭ್ರಷ್ಟ ಜನರ ಪಕ್ಷ ಅಂತ ನಾನು ಇವತ್ತೆಲ್ಲ ನಾನು ಗೃಹ ಮಂತ್ರಿ ಆದಾಗಲಿಂದಲೂ ಕೂಡ ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಾಕಿದ್ದೇ ಬಿ ಜೆ ಪಿ. ಎಲೆಕ್ಷನ್ಗಳಲ್ಲಿ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಜನರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಮತ ಕೇಳ್ತಿರೋದು ಬಿ ಜೆ ಪಿ. ಧರ್ಮದ ಹೆಸರಲ್ಲಿ ಮತ ಕೇಳೋದು ಬಿ ಜೆ ಪಿ. ನಮ್ಮ ಕಾಂಗ್ರೆಸ್ನವ್ರ ಹತ್ರ ನಮ್ಗೆ ಯಾವ ಆಯುಧಗಳಲ್ಲೂ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಆಯುಧ ಏನು ಗೊತ್ತಾ, ಕೆಲಸ ಮಾಡಬೇಕು, ಓಟ್ ಕೇಳಬೇಕು. ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಹಾಕ್ತಾರೆ, ಇಲ್ಲ ಅಂದರೆ ಇಲ್ಲ. ಬಿ ಜೆ ಪಿಯವರು ಭ್ರಷ್ಟಾಚಾರ ಮಾಡಿ ಎಲೆಕ್ಷನ್ ಬಾಂಡ್ಸಲ್ಲಿ ಎಷ್ಟು 1000 ಕೋಟಿ ಕಲೆಕ್ಷನ್ ಮಾಡಿದಾರಪ್ಪ ದೇಶದಲ್ಲಿ. ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಎಲೆಕ್ಷನ್ ಬಾಂಡ್ಸ್ ದುಡ್ಡು ಅದೆಲ್ಲ ಚುನಾವಣೆಗಳೆಲ್ಲ ಖರ್ಚು ಮಾಡ್ತಾರೆ ಅವರು.